ಆಕ್ಟರ್ಸ್ ಏನಿದಾರಲ್ಲ ಸ್ಟಾರ್ ಆಗ್ತಾರೆ, ಇನ್ ಸಮ್ ಆಕ್ಟರ್ಸ್ ಏನಿದಾರಲ್ಲ ಸೂಪರ್ ಸ್ಟಾರ್ ಆಗ್ತಾರೆ. ಓನ್ಲಿ ಸಮ್ ಆಕ್ಟರ್ಸ್ ಏನಿದಾರಲ್ಲ ಅವರು ಡೆತ್ ಆದ್ಮೇಲೂ ಕೂಡ ಈ ಸುಮಾರು ಜನಕ್ಕೆ ಇನ್ಸ್ಪೈರ್ ಆಗಿರ್ತಾರೆ. ಅಂಡ್ ಅದಲ್ದೇ ಎಷ್ಟೊಂದು ಜನ ಅವ್ರನ್ನ ದೇವ್ರ ತರ ಪೂಜೆ ಮಾಡ್ತಾರೆ. ಅಂಡ್ ಪುನೀತ್ ರಾಜ್ಕುಮಾರ್ ಇಸ್ ಒನ್ ಆಫ್ ದೆಮ್. March 17, 1975 ಎಲ್ಲಪ್ಪ ಅಂದರೆ ಮದ್ರಾಸ್ ಇವಾಗೇನಿದೆಯಲ್ಲ ಅದು ಚೆನ್ನೈ, ತಮಿಳ್ನಾಡಲ್ಲಿ ಅವರು ಬರ್ತ್ ತಗೋತಾರೆ. ಲೈಕ್ ಯಾವಾಗ ಅಂದರೆ ಅರೌಂಡ್ 2:30 AM ಅವರು ಜನ್ಮ ತಗೋತಾರೆ. ಆ್ಯಂಡ್ ಇವರೇನಿದೆಲ್ಲ ತುಂಬ ಯಂಗರ್ ಸನ್ ಆಫ್ ಆ್ಯಕ್ಟರ್ ರಾಜ್ಕುಮಾರ್ ಆ್ಯಂಡ್ ಪ್ರೊಡ್ಯೂಸರ್, ಕನ್ನಡ ಪ್ರೊಡ್ಯೂಸರ್ ಯಾರಿದೆಲ್ಲ ಪಾರ್ವತಮ್ಮ ರಾಜ್ಕುಮಾರ್ ಅವ್ರದ್ದು. ಆ್ಯಂಡ್ ಇವರೇನಿದೆಲ್ಲ ಫಸ್ಟು ಅವ್ರ ಮನೆಯವ್ರ ಹೆಸರಿಟ್ಟಿದ್ದೇನಪ್ಪ ಅಂದರೆ ಲೋಹಿತ್ ರಾಜ್ಕುಮಾರ್ ಅಂತ. ಆ್ಯಂಡ್ ಬರ್ತಾ ಬರ್ತಾ ಅವ್ರನ್ನ ಜಗತ್ತೇನಂತ ಕಂಡ್ಕೋತಂದರೆ ಪುನೀತ್ ರಾಜ್ಕುಮಾರ್ ಅಂತ. ಮನೇಲೆಲ್ಲ ಏನಿದೆಯಲ್ಲ ಪುನೀತ್ ಅವ್ರಿಗೆ ಅವರು ನೆಕ್ ನೇಮ್ ಏನಿದೆಯಲ್ಲ ಅಪ್ಪು ಅಂತ ಕರಿತಿದ್ರು. ಆ್ಯಂಡ್ ಅದೇ ಥರ ಸುಮಾರು ದಿನ ಆದಮೇಲೆ ಇಯರ್ಗಳು ಕಳೆದಂಗೆ ಏನಿದ್ದೀರ 2002 ಅವರ ಫಸ್ಟ್ ಮೂವಿ ಡೆಬ್ಯೂ ಕೂಡ ಮಾಡ್ತಾರೆ. ಏನಪ್ಪ ಅಂದರೆ ಅಪ್ಪು ಅಂತ. ನಾನು ಪ್ರೀತಿಸ್ತಾ ಇದ್ದೀನಿ, ಐ ಮೀನ್ ಅಪ್ಪು ಅವ್ರನ್ನ ಲವ್ ಮಾಡ್ತಿದ್ದಾರೆ. ಆದ್ರೆ ಇಷ್ಟು ಬೇಗ? ಓಕೆ, 1 ಗಂಟೆ ಬಿಟ್ಟಿಲ್ಲ, ಇಲ್ಲ 1-2 ದಿನ ಬಿಟ್ಟಿಲ್ಲ ನೇಮ್ ಏನಿದೆಯಲ್ಲ ಅದರಿಂದ. ಆ್ಯಂಡ್ ಅದೇನಿದೆಯಲ್ಲ ಅದೇ ನೇಮ್ ಏನಿದೆಯಲ್ಲ ಆದರೂ ಫ್ಯಾನ್ಸ್ಗಳು ಅದರಿಂದನೇ ನಿಕ್ ನೇಮ್ ಇಟ್ಬಿಟ್ಟು ಅದರಿಂದನೇ ಕರೆ ಇಷ್ಟಪಡ್ತಾರೆ. ಎಸ್ಪೆಷಲಿ ಏನಿದೆಯಲ್ಲ ಚಿಕ್ಕ ಮಕ್ಕಳು ಏನಿದಾರಲ್ಲ ಎಲ್ಲರೂ ಅಪ್ಪು ಅಂತ ಕರೆಯೋದೇನಿದೆ ತುಂಬ ಇಷ್ಟಪಡ್ತಿದ್ರು. ಪುನೀತ್ ಏನಿದಾರಲ್ಲ ಆದಷ್ಟು ಕಾಲ ಅವ್ರ ಅಪ್ಪನ ಜೊತೆ ಇರ್ತಿರ್ತಾರೆ, ಅಂದರೆ ಫಿಲಮ್ ಶೂಟಿಂಗ್ ಎಲ್ಲ ಹೋಗ್ತಿರ್ತಾರೆ. ಆ್ಯಂಡ್ ಅದೇ ಥರ ಆಲ್ಮೋಸ್ಟ್ ಸೆಲೆಬ್ರಿಟಿ ಏನಿರ್ತಾರಲ್ಲ ಅನ್ಡಿಸಿಪ್ಲಿನ್ ಆ ಥರ. ಬಟ್ ಅವ್ರು ಆ ಥರ ಇರಲ್ಲ. ಲೈಕ್ ಯಾವ ಥರ ಅಂದರೆ ಫುಲ್ ಅವ್ರ ಅಪ್ಪ ಏನಿದಾರಲ್ಲ ಡಿಸಿಪ್ಲಿನ್ ಆಗಿರ್ಬೋದು, ಹಾರ್ಡ್ ವರ್ಕ್, ಇಲ್ಲಾಂದರೆ ತುಂಬ ರೆಸ್ಪೆಕ್ಟಿಂದ ಬೆಳೆಸಿರ್ತಾರೆ. ಅದೇ ಥರ ಏನಿದೆಯಲ್ಲ ಅವ್ರ ಅಮ್ಮ ಏನಿದಾರ ಪಾರ್ವತಮ್ಮ ಅವರು ಫುಲ್ ಅವ್ರದ್ದು ಎಜುಕೇಷನ್ದು ಫುಲ್ ನೋಡ್ಕೊತಿರ್ತಾರೆ. ಆ್ಯಂಡ್ ಅವ್ರ ಅಪ್ಪಂದು ಏನಂದರೆ ಲೈಕ್ ಏನಿದೆ ಸ್ಟಾರ್ ಕಿಡ್ಸ್ದು ಏನೇನು ಇದೆಯಲ್ಲ ಫೇಮ್ ಅವರು ಎಲ್ಲ ಅದರಿಂದ ಹಾಳು ಮಾಡ್ಕೋಬಾರ್ದು ಅವರು ಲೈಫ್ನ ಅಂತ ಇರುತ್ತೆ. ಅದನ್ನೇ ಏನಿದೆಯಲ್ಲ ಫುಲ್ಲು ಪುನೀತ್ ರಾಜ್ಕುಮಾರ್ ಏನಿದಾರಲ್ಲ ಇಡೀ ಲೈಫಲ್ಲಿ ಇದನ್ನ ಅಳವಡಿಸ್ಕೊಂಡು ಹೋಗ್ತಾರೆ. 1976 ಏನಿದೆಯಲ್ಲ ಪುನೀತ್ ರಾಜ್ಕುಮಾರ್ ಅವರು ಒಂದು ಸ್ಮಾಲ್ ಕ್ಯಾರೆಕ್ಟ್ರಲ್ಲಿ ಬರ್ತಾರೆ. ಬಟ್ ಅವಾಗೇನಿದೆಯಲ್ಲ ಚಿಕ್ಕ ಹುಡುಗ ಅಂತ ಯಾರೂ ನೆನ್ಪಿಟ್ಕೊಂಡಿರಲ್ಲ ಅನ್ಕೋತೀನಿ. ಬಟ್ ಏನಿದಿಲ್ಲ ಅದರಿಂದ ಸಿನಿಮಾ ಜೊತೆ ತುಂಬ ಕನೆಕ್ಟ್ ಆಗಿರ್ತಾರೆ. ಅದ್ರ ರಿಲೇಷನ್ಶಿಪ್ ಏನಿದೆ ಬಿಲ್ಡ್ ಆಗ್ತಾ. ಆ್ಯಂಡ್ ಬರ್ತಾ ನೆಕ್ಸ್ಟ್ ಮೂವಿಲಿ ಏನಿದಿಲ್ಲ ಅವರು ತುಂಬ ಚೈಲ್ಡ್ ಕ್ಯಾರೆಕ್ಟರ್ ಏನಿದೆ ಅವ್ರ ಅಪ್ಪನ ಜೊತೆ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ಡ್ಯೂರಿಂಗ್ ಏನಿದೆಯಲ್ಲ 1980 ಪುನೀತ್ ರಾಜ್ಕುಮಾರ್ ಏನಿದೆ ತುಂಬ ಎಲ್ಲರೂ ಇಷ್ಟಪಡುವಂಥ ಚೈಲ್ಡ್ ಆ್ಯಕ್ಟರ್ ಆಗಿರ್ತಾರೆ. ಆ್ಯಂಡ್ ಇವರ ಫಸ್ಟ್ ಫಿಲಮ್ ಯಾವುದಪ್ಪ ಅಂದರೆ ಬೆಟ್ಟದ ಹೂವು 1985 ಆ್ಯಂಡ್ ವಸಂತ ಗೀತ 1980 ಆ್ಯಂಡ್ ಭಾಗ್ಯವಂತ 1981, ಚಲಿಸುವ ಮೋಡಗಳು 1982 ಆ್ಯಂಡ್ 2 ನಕ್ಷತ್ರಗಳು ಆ್ಯಂಡ್ 1983. ಆ್ಯಂಡ್ ಈ ಥರ ಎಲ್ಲ ಮೂವಿ ಮಾಡಿ ಎಷ್ಟೊಂದು ಆದಷ್ಟು ಆಡಿಯನ್ಸ್ಗಳಿಗೆ ತುಂಬ ಹೃದಯ ಮುಟ್ಟುವಂಥ ಆ್ಯಕ್ಟಿಂಗ್ ಎಲ್ಲ ಮಾಡಿ ಅದರಿಂದ ಏನಿದಿಲ್ಲ ಅವಾರ್ಡ್ಸ್ಗಳು ಕೂಡ ಸಿಕ್ಕಿದೆ ಅವ್ರಿಗೆ. ಆ್ಯಂಡ್ ಅದೇ ಥರ ತುಂಬ ಅವರ ನ್ಯಾಚುರಲ್ ಎಕ್ಸ್ಪ್ರೆಷನ್ ಆ್ಯಂಡ್ ಕ್ಯೂಟ್ನೆಸ್ಸಿಂದ ಏನಿದಿಲ್ಲ ತುಂಬ ಆದಷ್ಟು ಜನಕ್ಕೆ ಎಲ್ರಿಗೂ ಇಷ್ಟ ಆಗ್ತಾರೆ ಅವರು. ಆ್ಯಂಡ್ ಅದೇ ಥರ ಏನಿದೆಲ್ಲ 1986 ಆ್ಯಟ್ ಜಸ್ಟ್ ಓನ್ಲಿ 10 ಇಯರ್ಸಲ್ಲಿ ಇದ್ದಾಗ ಏನಿದೆಯಲ್ಲ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಕೂಡ ಸಿಗುತ್ತೆ. ಆ್ಯಂಡ್ ಯಾವುದಕ್ಕೆ ಅಂದರೆ ಅವ್ರದ್ದು ಬೆಟ್ಟದ ಹೂವು ಏನಿದೆಯಲ್ಲ ಅದು ಅದರಲ್ಲಿ ಚೈಲ್ಡ್ ಕ್ಯಾರೆಕ್ಟರ್ ಏನು ಮಾಡಿರ್ತಾರೆ ಅದಕ್ಕೋಸ್ಕರ ನ್ಯಾಷನಲ್ ಅವಾರ್ಡ್ ಕೂಡ ಸಿಗುತ್ತೆ. ಆ್ಯಂಡ್ ಅದಲ್ದೇ ಮೆನಿ ಪೀಪಲ್ಸ್ ಏನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡೋದು ಅಂದರೆ ಇವ್ರು ಏನಿದೆಲ್ಲ ತುಂಬ ಹೋಗ್ತಾ ಮುಂದೆ ದೊಡ್ಡ ಸೂಪರ್ ಸ್ಟಾರ್ ಆಗಬಹುದು ಆ್ಯಂಡ್ ಅದು ಇದು ಅಂತ ಎಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಎಟ್ ದ 10 ಇಯರ್ ಓಲ್ಡಲ್ಲಿ ಏನಿದೆಯಲ್ಲ ಅದನ್ನ ನ್ಯಾಷನಲ್ ಅವಾರ್ಡ್ ತೊಗೊಳೋದೇನಿದೆಯಲ್ಲ ಅಷ್ಟೊಂದು ಏನಲ್ಲ. ಲೈಕ್ ಯಾವ ಥರ ಅಂದರೆ ತುಂಬ ದೊಡ್ಡ ರೆಸ್ಪೆಕ್ಟ್ ಇರುತ್ತೆ ಅದಕ್ಕೆ. ಸೊ ಅದನ್ನ ಅವ್ರು ಮಾಡಿ ತೋರಿಸ್ತಾರೆ. ಎಷ್ಟೊಂದು ಜನ ಅಂದ್ಕೊಂಡಿದ್ದು ಅಂದರೆ ಅವ್ರ ಅಪ್ಪ ಏನಿದೆ ಅದನ್ನು ಲೆಗಸಿ ಮೇಂಟೈನ್ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಇದನ್ನೆಲ್ಲ ಅವರು ಪ್ರೂವ್ ಮಾಡಿಬಿಟ್ಟು ತೋರಿಸ್ತಾರೆ. ಫಿಲಮ್ ಮಾಡ್ಕೊಂಡೇ ಏನಿದೆಯಲ್ಲ ಅವ್ರು ಫಿಲಮ್ ಮಾಡ್ತಾ ಏನಿದೆಯಲ್ಲ ಅವ್ರ ಅಪ್ಪ ಅಮ್ಮ ಏನು ಅಂದ್ಕೊಡ್ತಾರೆ ಅವರು ಬರೀ ಫಿಲಮಲ್ಲಿ ಹೋಗೋದು ಬೇಡ, ಬಿಕಾಸ್ ಸ್ಟಡಿ ಕೂಡ ಎರಡು ಬ್ಯಾಲೆನ್ಸ್ ಮಾಡಲಿ ಅಂತ ಸ್ಟಡಿನೂ ನೀಟಾಗಿ ಮಾಡ್ತಿರ್ತಾರೆ. ಲೈಕ್ ಯಾವ ಥರ ಅಂದರೆ ಫುಲ್ ಅದು ಅಷ್ಟೇ ಅಲ್ಲದೆ ಕಲ್ಚರಲ್ ಆ್ಯಕ್ಟಿವಿಟೀಸ್, ಡ್ಯಾನ್ಸ್ ಆಗಿರ್ಬೋದು, ಮ್ಯೂಸಿಕ್ ಆ್ಯಂಡ್ ಆ ಥರ ಸ್ಪೋರ್ಟ್ಸ್, ಫಿಟ್ನೆಸ್ ಎಲ್ಲ ಥರಲ್ಲೂ ನೀಟಾಗಿ ನೋಡ್ಕೊತಿರ್ತಾರೆ. ಒಂದು ಅದೇ ಥರ ಅವ್ರೇನಿದಿಲ್ಲ ಆ ಏಜಲ್ಲಿ ಏನಿದೆ ತುಂಬ ಎನರ್ಜೆಟಿಕ್ ಡ್ಯಾನ್ಸರ್ ಆಗಿರ್ಬೋದು, ಇಲ್ಲಾಂದರೆ ನೀಟಾಗಿ ಫಿಟ್ನೆಸ್ ಮೇಂಟೈನ್ ಮಾಡಿರೋರು ತುಂಬ ಆಗಿರ್ತಾರೆ ಅವರು. ಆ್ಯಂಡ್ ಆಫ್ಟರ್ ಬಿಕಮಿಂಗ್ ಸಕ್ಸಸ್ಫುಲ್ ಚೈಲ್ಡ್ ಆ್ಯಕ್ಟರ್ ಆದಮೇಲೆ ಏನಿದಿಲ್ಲ ಅವರು ತುಂಬ ವರ್ಷಗಳ ಕಾಲ ಬ್ರೇಕ್ ತೊಗೊತಾರೆ. ಬಿಕಾಸ್ ಏನಿದಿಲ್ಲ ಅವ್ರು ಏನಿದಿಲ್ಲ ತುಂಬ ದೊಡ್ಡ ಪ್ರಿಪೇರ್ ಆಗಿಬಿಟ್ಟು ಇಲ್ಲಾಂದರೆ ಅವ್ರ ಸೆಲ್ಫ್ಗೆ ಏನಿದೆಯಲ್ಲ ಅವರು ನೀಟಾಗಿ ಯಾವ ಥರ ಆ್ಯಕ್ಟಿಂಗ್ ಮಾಡಬೇಕು ಅದು ಇದು ಎಲ್ಲ ತಿಳ್ಕೊಂಬರ್ಬೇಕು ಅಂತ ಸುಮಾರು ದಿನ ಗ್ಯಾಪ್ ತೊಗೋತಾರೆ. ಆ್ಯಂಡ್ ಅದೇ ಥರ ನೆಕ್ಸ್ಟ್ ಅವರು ಡೆಬ್ಯೂ ಕೂಡ ಮಾಡಬೇಕು ಅಂತ ಫುಲ್ ಅವ್ರು ಲರ್ನ್ ಮಾಡಿಬಿಟ್ಟು ಏನಿದೆ ಎಲ್ಲ ಕಲ್ತ್ಕೊಂಡು ಬಂದುಬಿಟ್ಟು ನೆಕ್ಸ್ಟ್ ಅವ್ರು ಏನಿದ್ದಾರೆ ನೀಟಾಗಿ ಡೆಬ್ಯೂ ಮಾಡೋಣ ಅಂತ ಸುಮಾರು ದಿನ ಬ್ರೇಕ್ ಕೂಡ ತೊಗೋತಾರೆ. ಓಡ್ದು ಅವ್ರ ಲೈಫಲ್ಲಿ ಆ್ಯಂಡ್ ಚಿಕ್ಕ ವಯಸ್ಸಲ್ಲಿ ಏನು ಇರುತ್ತಲ್ಲ ಅವ್ರು ಯಾವತ್ತೂ ಅವ್ರು ಅಡ್ಮೈರ್ ಆಗಿರ್ತಾರೆ. ಯಾರಿಗೆ ಅಂದರೆ ಅವ್ರ ಅಪ್ಪನ ನೋಡ್ಬಿಟ್ಟು ಲೈಕ್ ಯಾವ ಥರ ಅಂದರೆ ಅವರು ಪೀಪಲ್ಸ್ನ ಯಾವ ಥರ ಟ್ರೀಟ್ ಮಾಡ್ತಾರೆ. ಆ್ಯಂಡ್ ಕ್ರೂ ಮೆಂಬರ್ಸ್ ಆಗಿರ್ಬೋದು, ಇಲ್ಲಾಂದರೆ ಫ್ರಮ್ ಟೆಕ್ನಿಕ್
ಏನೇನು ಮಾಡ್ತಿರ್ತಾರಲ್ಲ ಅವ್ರು ಟೆಕ್ನಿಕ್ ಅವರೆಲ್ಲರೂ ಯಾವ ಥರ ನೀಟಾಗಿ ನೋಡ್ಕೊತಿರ್ತಾರೆ ಆ್ಯಂಡ್ ಯಾವ ಥರ ಟ್ರೀಟ್ ಮಾಡ್ತಿರ್ತಾರೆ ಅದನ್ನೆಲ್ಲ ನೋಡಿ ಅವ್ರ ಲೈಫಲ್ಲಿ ಕೂಡ ಅಡ್ಮೈರ್ ಆಗ್ತಾರೆ. ಆ್ಯಂಡ್ ಈವೊಂದು ಅವ್ರು ಏನಿದಾರಲ್ಲ ಅವರು ಸೀನಿಯರ್ ಆ್ಯಕ್ಟರ್ಸ್ ಆಗಿರ್ಬೋದು ಇಲ್ಲಾಂದರೆ ಜೂನಿಯರ್ ಆ್ಯಕ್ಟರ್ಸ್ ಯಾರಿಗೆ ಆದ್ರೂ ಒಂದೇ ಥರ ರೆಸ್ಪೆಕ್ಟ್ ಕೊಡ್ತಾರೆ. ಆ್ಯಂಡ್ ಈಸ್ ದ ಒನ್ ಆಫ್ ದಿ ಕನ್ನಡ ಫಿಲಮ್ ಇಂಡಸ್ಟ್ರಿಯಲ್ಲಿ ನೀಟಾಗಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಸೋದು ಆ್ಯಂಡ್ ರೆಸ್ಪೆಕ್ಟ್ ನೀಟಾಗಿ ತೊಗೊಳ್ಳೋದು ಕೂಡ ಈಸ್ ದ ಒನ್ ಆಫ್ ದಿ ಆ್ಯಕ್ಟರ್. April 26, 2002 ಆ್ಯಂಡ್ ಅಷ್ಟೊಂದು ದಿನ ಗ್ಯಾಪ್ ತೊಗೊಂಡು ಪ್ರಿಪೇರ್ ಆಗಿ ಎಲ್ಲ ಆದಮೇಲೆ ಡೆಬ್ಯೂ ಕೂಡ ಮಾಡ್ತಾರೆ ಅಪ್ಪು ಅಂತ ಫಿಲಮಲ್ಲಿ. ಅದರಲ್ಲಿ ಏನಿದೆಯಲ್ಲ ತುಂಬ ಡೈರೆಕ್ಟೆಡ್ ಬೈ ಏನಪ್ಪ ಅಂದರೆ ಪೂರಿ ಅವರು ಡೈರೆಕ್ಟ್ ಮಾಡಿರ್ತಾರೆ ಅದನ್ನ. ಫುಲ್ ಏನಿದೆಯಲ್ಲ ಅದರಲ್ಲಿ ರೊಮ್ಯಾನ್ಸ್ ಪ್ಲಸ್ ಆ್ಯಕ್ಷನ್ ಆ ಥರ ಮೂವಿ ಇದೆ ಅದು. ಆ್ಯಂಡ್ ಅದೇ ಥರ ಫುಲ್ ಏನಿದೆಯಲ್ಲ ಫುಲ್ ಬ್ಲಾಕ್ ಬಸ್ಟರ್ ಆಗಿರುತ್ತೆ ಆ ಮೂವಿ. ವೀಕ್ ಪೂರ್ತಿ ಏನಿದೆಯಲ್ಲ ಫುಲ್ ಹೌಸ್ಫುಲ್ ಎಲ್ಲ ಥರ ಇರುತ್ತೆ. ಆ್ಯಂಡ್ ಮೂವಿಲಿ ಏನಿದೆಯಲ್ಲ ಎಲ್ಲರೂ ಏನಂದರೆ ಅವರು ಟೀನೇಜರ್ಸ್ ಎಲ್ಲ ಏನು ಅಡ್ಮೈರ್ ಆಗಿರ್ತಾರೆ ಅಂದರೆ ಡ್ಯಾನ್ಸ್ ಆಗಿರ್ಬೋದು ಡಿಲಿವರಿ ಆಗಿರ್ಬೋದು ಆ್ಯಂಡ್ ಸ್ಕ್ರೀನ್ ಪ್ರೆಸೆನ್ಸ್ ಏನು ಆ್ಯಂಡ್ ಅದೇ ಥರ ಎಲ್ಲ ನೋಡ್ಬಿಟ್ಟು ಅಡ್ಮೈರ್ ಆಗಿರ್ತಾರೆ. ಆ್ಯಂಡ್ ಏನಪ್ಪ ಅಂದರೆ ಆ ದಿನದಿಂದ ಏನಿದೆಯಲ್ಲ ಲೋಹಿತ್ ರಾಜ್ಕುಮಾರ್ ಏನಿದೆಯಲ್ಲ ಅಪ್ಪು ಅಂತ ಎಲ್ಲರೂ ಕರೆಕ್ಟ್ ಸ್ಟಾರ್ಟ್ ಮಾಡ್ತಾರೆ. ನಿನ್ನ ಹೆಸರು ಅಪ್ಪು ಅವರು ಅಂತ. ಅಪ್ಪು ಅವರು ಅಂತ ಇವರೆಲ್ಲ ನಾನು ಹಾಗೆ ಕರೆಯೋದು. ಫಾಲೋವಿಂಗ್ ದ ಸಕ್ಸಸ್ ಆಫ್ ಏನಿದೆಯಲ್ಲ ಅಪ್ಪು ಫಿಲಮಿಂದ ಬಂದಿರೋದೇನಿದೆ ಯಾರು ಹಿಂದೆ ನೋಡೋಕೆ ಹೋಗಲಿಲ್ಲ ಯಾವತ್ತೂ, ಅದೇ ಥರ ಮುಂದೆ ನೋಡೋಕೆ ಹೋದರು. ಆ್ಯಂಡ್ ಡೈರೆಕ್ಟ್ರ್ ಎಲ್ಲರೂ ಅವನ ಜೊತೆ ವರ್ಕ್ ಮಾಡಬೇಕಂತ ಆ್ಯಂಡ್ ಅದೇ ಥರ ಪ್ರೊಡ್ಯೂಸರ್ ಕೂಡ ವೆಯ್ಟ್ ಮಾಡ್ತಿರೋ ಅವ್ರ ಹತ್ರ ಸೈನ್ ಮಾಡಿಸ್ಕೋಬೇಕಂತ. ಆ್ಯಂಡ್ ಆ ಫಿಲಮಿಂದ ಏನಿದೆಯಲ್ಲ ಜಸ್ಟ್ ಅವರು ಒನ್ ಆಫ್ ದಿ ಬಿಗ್ಗೆಸ್ಟ್ ಸೂಪರ್ ಸ್ಟಾರ್ ಆಗಿಬಿಟ್ರು ಕನ್ನಡ ಇಂಡಸ್ಟ್ರಿಯಲ್ಲಿ. 2003 ಏನಿದೆಯಲ್ಲ ಇವರು ಸೆಕೆಂಡ್ ಫಿಲಮ್ ಬರುತ್ತೆ ಏನಪ್ಪ ಅಂದರೆ ಅಭಿ ಅಂತ. ಆ್ಯಂಡ್ ಎಲ್ಲರೂ ಏನು ಅಂದ್ಕೊಂಡಿದ್ದಾರೆ ಫಸ್ಟ್ ಫಿಲಮ್ ಏನೋ ಲಕ್ಕಲ್ಲಾಯಿತು ಆ್ಯಂಡ್ ಸೆಕೆಂಡ್ ಫಿಲಮಲ್ಲಿ ಏನಿದೆಯಲ್ಲ ಗೊತ್ತಾಗುತ್ತೆ ಇವ್ರು ಯಾವ ಥರ ಅಂತ. ಬಟ್ ಇವ್ರು ಏನಿದಾರಲ್ಲ ಆಲ್ಮೋಸ್ಟ್ ಎಲ್ಲರೂ ರಾಂಗ್ ಅಂತ ಪ್ರೂವ್ ಮಾಡಿಬಿಟ್ಟು ಏನಪ್ಪ ಅಂದರೆ ಇದು ಕೂಡ ಇದೆ ಕಮರ್ಷಿಯಲ್ ಸಕ್ಸಸ್ ಆಗಿ ಕಂಡುತ್ತೆ. ಆ್ಯಂಡ್ ಫುಲ್ ಅವ್ರದ್ದು ಎನರ್ಜಿಗೆ ಡ್ಯಾನ್ಸ್ ಆಗಿರ್ಬೋದು ಇಲ್ಲಾಂದರೆ ಸ್ಕ್ರೀನ್ ಪ್ರೆಸೆನ್ಸ್ ಏನೇನಿದೆಯಲ್ಲ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಅವ್ರದ್ದು. 2003 ಇಟ್ಕೊಂಡು 2007 ತನಕ ಪುನೀತ್ ಏನಿದೆಯಲ್ಲ ಸುಮಾರು ಆದಷ್ಟು ಎಷ್ಟು ಕೈ ಆಗುತ್ತಲ್ಲ ಅಷ್ಟೆಲ್ಲನೂ ಫುಲ್ ಸಕ್ಸಸ್ ಆಗಿರ್ಬೋದು. ಎಷ್ಟು ಸಕ್ಸಸ್ಫುಲ್ ಫಿಲಮ್ಸ್ ಆಗುತ್ತಲ್ಲ ಎಲ್ಲ ಕೂಡ ಕೊಡ್ತಾರೆ. ಲೈಕ್ ಯಾವ ಥರ ಅಂದರೆ ವೀರ ಕನ್ನಡಿಗ ಆಗಿರ್ಬೋದು, ಮೌರ್ಯ, ಆಕಾಶ್, ನಮಬಸವ, ಅಜಯ್, ಅರಸು. ಆ್ಯಂಡ್ ಇದೆಲ್ಲ ಏನಿದೆಯಲ್ಲ ಓಪನ್ ಆಗ್ತಾ ಇದ್ದಂಗೆ ಕ್ರೌಡ್ ತುಂಬಿಕೊಂಡು ಫುಲ್ ಮ್ಯಾಸಿವ್ ಸಕ್ಸಸ್ ಕೊಟ್ಟಿರುತ್ತೆ ಅವ್ರಿಗೆ ಫುಲ್ಲು. ವೆರಿ ಫ್ಯೂ ಪೀಪಲ್ಸ್ಗೆ ಅಷ್ಟೇ ಗೊತ್ತಿರೋದು ಏನಪ್ಪ ಅಂದರೆ ಪುನೀತ್ ರಾಜ್ಕುಮಾರ್ ಇದೆಲ್ಲ ಓನ್ಲಿ ಇವರು ಆ್ಯಕ್ಟರ್ ಅಲ್ಲ. ಆ್ಯಂಡ್ ಅದಲ್ಲದೆ ಏನಪ್ಪ ಅಂದರೆ ಅವರು ಪ್ಲೇಬ್ಯಾಕ್ ಸಿಂಗರ್ ಕೂಡ. ಫ್ರಮ್ ದ ಚೈಲ್ಡ್ಹುಡ್ ಏನಿದೆಯಲ್ಲ ಅವರು ಸಿಂಗಿಂಗ್ ಕಲ್ತ್ಕೊಂಡಿರೋದ್ರಿಂದ ಏನಿದೆಯಲ್ಲ ಆಲ್ಮೋಸ್ಟ್ ದೊಡ್ಡ ದೊಡ್ಡ ಫಿಲಮ್ಗಳು ಕೂಡ ಸಾಂಗ್ ಆಡಿದ್ದಾರೆ. ಆ್ಯಂಡ್ ತುಂಬ ಅವರು ವಾಯ್ಸ್ ಕೊಟ್ಟಿದ್ದಾರೆ ಫೇವ್ರೆಟ್ ಸಾಂಗ್ಸ್ಗೆಲ್ಲ. ನೀವೇನು ಕೇಳ್ತಿದ್ದೀರಲ್ಲ ಇವತ್ತು ಅದಕ್ಕೆಲ್ಲ ಅವರು ವಾಯ್ಸ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಅದೆಲ್ಲ ತುಂಬ ಕಮರ್ಷಿಯಲ್ ಹಿಟ್ ಕೂಡ ಆಗಿದೆ. 1 ಡಿಸೆಂಬರ್ 1999 ಏನಿದೆಯಲ್ಲ ಪುನೀತ್ ಅವರು ದೊಡ್ಡ ಆ್ಯಕ್ಟರ್ ಹೋಗೋಕ್ಕಿಂತ ಮುಂಚೆ ಏನಿದೆಯಲ್ಲ ಅವರು ಮದುವೆ ಆಗ್ತಾರೆ. ಯಾರನ್ನಪ್ಪ ಅಂದರೆ ಅಶ್ವಿನಿ. ಆ್ಯಂಡ್ ಅದೇ ಥರ ಏನಿದೆ ತುಂಬ ಅವರು ಫುಲ್ ಇಬ್ಬರು ಕೂಡ ಏನಿದೆ ಅವ್ರು ತುಂಬ ಟೈಮ್ ಸ್ಪೆಂಡ್ ಮಾಡ್ತಿರ್ತಾರೆ ಫ್ಯಾಮಿಲಿಗೋಸ್ಕರ. ಆ್ಯಂಡ್ ಅದೇ ಥರ ಅವ್ರಿಗೇನಿದೆ ಲೇಟರ್ ಇಬ್ಬರು ಮುದ್ದಾದ ಮಕ್ಕಳು ಕೂಡ ಆಗ್ತಾರೆ. ಯಾರಪ್ಪ ಅಂದರೆ ತ್ರಿತಿ ಆ್ಯಂಡ್ ವಂದಿತಾ ಅಂತ ಇಬ್ಬರು ಮಕ್ಕಳು ಕೂಡ ಆಗ್ತಾರೆ ಅವ್ರಿಗೆ. ಆ್ಯಂಡ್ ಅವ್ರೇನಿದೆಲ್ಲ ಸಿನಿಮಾ ಅಷ್ಟೇ ಅಲ್ಲದೆ ಫ್ಯಾಮಿಲಿಗೂ ಕೂಡ ಟೈಮ್ ಕೊಡ್ತಿರ್ತಾರೆ. ಆ್ಯಂಡ್ ಅದಲ್ಲದೆ ಅವ್ರ ಫ್ರೆಂಡ್ ಕೂಡ ಏನಪ್ಪ ಅಂದರೆ ಡಿಸ್ಕ್ರೈಬ್ ಮಾಡ್ತಾರೆ ಅಂದರೆ ಏನಪ್ಪ ಅಂದರೆ ಒನ್ ಗುಡ್ ಹಸ್ಬೆಂಡ್ ಆ್ಯಂಡ್ ಗುಡ್ ಫಾದರ್ ಅವರು ಅಂತ. ಈವನ್ ಆಫ್ಟರ್ ಬಿಕಮಿಂಗ್ ಸೂಪರ್ ಸ್ಟಾರ್ ಏನಿದೆಪ್ಪ ಅಂದರೆ ಅವರು ಕ್ರ್ಯೂಸ್ ಆ್ಯಂಡ್ ಟೆಕ್ನಿಕಲ್ಸ್ ಏನಿರ್ತಾರೆ ಅಂದರೆ ಅವ್ರ ಬಗ್ಗೆ ಎಷ್ಟೇ ಅವರು ದೊಡ್ಡ ಸೂಪರ್ ಸ್ಟಾರ್ ಆಗಿದ್ರು ಕೂಡ ಅವರು ಸೀನಿಯರ್ ಆ್ಯಕ್ಟರ್ ಅಂತ ನೋಡಲ್ಲ. ಆ್ಯಂಡ್ ಆಲ್ಮೋಸ್ಟ್ ಜೂನಿಯರ್ ಆ್ಯಕ್ಟರ್ಸ್ ಕ್ರ್ಯೂಸ್ ಅಂತ ನೋಡಲ್ಲ. ಎಲ್ರಿಗೂ ಏನಪ್ಪ ಅಂದರೆ ಸ್ಮೈಲಿಂದ ಆನ್ಸರ್ ಮಾಡ್ತಿದ್ರು ಆ್ಯಂಡ್ ನೀಟಾಗಿ ನೋಡ್ಕೊತಿದ್ರು. ಅವರು ಟೆಕ್ನಿಕಲ್ಸಿಂದ ಇಟ್ಕೊಂಡು ಎಲ್ಲರ ಹತ್ರ ಇವ್ರು ಯಾವತ್ತೇನಿದೆ ಸೂಪರ್ ಸ್ಟಾರ್ ಅಂತ ಆ ಥರ ಬಿಹೇವಿಯರ್ ಏನೂ ತೋರಿಸಿಲ್ಲ ಅಂತ ಹೇಳ್ತಾರೆ. ಆ್ಯಂಡ್ ಇದೇ ಮೇನ್ ರೀಸನ್ ಅವ್ರಿಗೆ ತುಂಬ ಬಿಗ್ಗೆಸ್ಟ್ ಸೂಪರ್ ಸ್ಟಾರ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಬೈ 2007 ಏನಿದೆಯಲ್ಲ ಅವರು ತುಂಬ ದೊಡ್ಡ ಸೂಪರ್ ಸ್ಟಾರ್ ಆಗಿರ್ತಾರೆ ಕನ್ನಡ ಇಂಡಸ್ಟ್ರಿಲಿ. ಆ್ಯಂಡ್ ಅದೇ ಥರ ಏನಿದೆಯಲ್ಲ ಅವ್ರ ಫ್ಯಾನ್ಸ್ಗಳು ಯಾವುದರಿಂದ ಅಡ್ಮೈರ್ ಆಗಿರ್ತಾರೆ ಅಂದರೆ ಆಲ್ಮೋಸ್ಟ್ ಸಿಂಪ್ಲಿಸಿಟಿ ಅಂದರೆ ಏನಂದರೆ ಕ್ಯಾಮ್ರಾ ಹಿಂದೆನೂ ಕೂಡ ಅವ್ರು ಎಷ್ಟೊಂದು ಜನಕ್ಕೆ ಹೆಲ್ಪ್ ಮಾಡ್ತಾರೆ. ಲೈಕ್ ಯಾವ ಥರ ಅಂದರೆ ಅನಾಥಾಶ್ರಮ ಆಗಿರ್ಬೋದು, ವೃದ್ಧಾಶ್ರಮ ಆಗಿರ್ಬೋದು, ಎಷ್ಟೊಂದು ಜನಕ್ಕೆ ಸ್ಟೂಡೆಂಟ್ಸ್ಗಳಿಗೆ ಏನಿದೆಯಲ್ಲ ಅವರು ಎಜುಕೇಷನ್ ಕೊಟ್ಟಿದ್ದಾರೆ. ಆ್ಯಂಡ್ ಅದೇ ಥರ ಏನಿದೆಯಲ್ಲ ತುಂಬ ಕೈಂಡ್ನೆಸ್ ವರ್ಕ್ ಎಲ್ಲ ಮಾಡಿದ್ದಾರೆ ಅವರು. ಬಟ್ ಅದನ್ನ ಯಾವತ್ತೂ ಅವರು ತೋರಿಸ್ಕೊಂಡಿಲ್ಲ. ಬೈ 2010 ಏನಿದೆ ಪುನೀತ್ ರಾಜ್ಕುಮಾರ್ ಆವಾಗಲೇ ತುಂಬ ದೊಡ್ಡ ಸೂಪರ್ ಸ್ಟಾರ್ ಆಗಿರ್ತಾರೆ. ಬಟ್ ಜಾಕಿ ಏನಿದೆಯಲ್ಲ ಅವರ ಚೇಂಜ್ ಮಾಡ್ಬಿಟ್ಟು ಎವ್ರಿಥಿಂಗ್ ಚೇಂಜ್ ಮಾಡ್ತಾರೆ. ಲೈಕ್ ಅದನ್ನ ಡೈರೆಕ್ಟರ್ ಮಾಡಿರೋದು ಯಾರಪ್ಪ ಅಂದರೆ ದುನಿಯಾ ಸೂರ್ಯ ಅವರು. ಇದೇನಿದೆ ತುಂಬ ಕಮರ್ಷಿಯಲ್ ಸಕ್ಸಸ್ ಕೂಡ ತಂದುಕೊಡುತ್ತೆ ಅವ್ರಿಗೆ. ತುಂಬ ಆ್ಯಕ್ಷನ್ ಆಗಿರುವಂಥ ತುಂಬ ಚೆನ್ನಾಗಿರುವಂಥ ಮೂವಿ ಇದೊಂದು. ಇದೇನಿದೆ ತುಂಬ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಆಫ್ ದಿ
ಆ ಇಯರಲ್ಲಿ ಏನಿದೆ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಆಗಿರುತ್ತೆ ಈ ಮೂವಿ. 2012 ಏನಿದೆಯಲ್ಲ ಪುನೀತ್ ರಾಜ್ಕುಮಾರ್ ಅವರು ಜಸ್ಟ್ ಓನ್ಲಿ ಆ್ಯಕ್ಟಿಂಗ್ ಮಾಡಿದ್ರೆ ಏನಿದೆಯಲ್ಲ ಅವರು ಟೆಲಿವಿಷನ್ ಇದು ಕೂಡ ಮಾಡೋಕ್ಕೆ ಬರ್ತಾರೆ ಇದು ಆಗಿ ಏನಪ್ಪ ಅಂದರೆ ಕನ್ನಡದ ಕೋಟೆ ಎಷ್ಟೊಂದು ಜನ ನೋಡಿರ್ತೀರ ಅನ್ಕೋತೀನಿ. ಅದಕ್ಕೆ ಹೋಸ್ಟಾಗಿ ಕೂಡ ಬರ್ತಾರೆ. ಏನಪ್ಪ ಅಂದರೆ ಎಷ್ಟೊಂದು ಜನ ಏನು ಅನ್ಕೊಂಡಿರ್ತಾರೆ ಅಂದರೆ ಜಸ್ಟ್ ಸ್ಟಾರ್ಸ್ ಏನಿದೆಯಲ್ಲ ಅದನ್ನೆಲ್ಲ ನೋಡೋಕ್ಕೊಂಡು ಮಾಡೋಕ್ಕಾಗಲ್ಲ ಅಂತ. ಬಟ್ ಇವ್ರೇನಿದೆಯಲ್ಲ ಇವ್ರು ಅಗೇನ್ ಎಲ್ಲರೂ ರಾಂಗ್ ಅಂತ ಪ್ರೂವ್ ಮಾಡ್ತಾರೆ. ಬಿಕಾಸ್ ಯಾಕಪ್ಪ ಅಂದರೆ ಇವ್ರದ್ದು ಏನಿದೆ ಸಿಂಪ್ಲಿಸಿಟಿ ಆಗಿರ್ಬೋದು, ಮುಂದೆ ಯಾರು ಕೂತ್ಕೊಂಡಿರ್ತಾರೆ ಅವ್ರನ್ನ ಎಷ್ಟು ಕಂಫರ್ಟ್ ಮಾಡ್ತಿರ್ತಾರೆ ಅಂದರೆ ಅವ್ರ ನೇಚರಿಂದ ತುಂಬ ನೀಟಾಗಿ ನೋಡಿಕೊಂಡು ಈವನ್ ಅವರು ತುಂಬ ಕಂಫರ್ಟ್ ಆಗಿಬಿಟ್ಟು ಅವ್ರ ಜೊತೆ ನೀಟಾಗಿ ಮಾತಾಡ್ತಿರ್ತಾರೆ ಕೂಡ. ಆ್ಯಂಡ್ ಇದೇನಿದೆಲ್ಲ ಒನ್ ಆಫ್ ದಿ ಬಿಗ್ಗೆಸ್ಟ್ ರೇಟೆಡ್ ಆಗಿರುತ್ತೆ ಇದೇನಿದೆಲ್ಲ ಕನ್ನಡದ ಕೋಟೆ ಅಡ್ಪತಿ ಆ ಇಯರಲ್ಲಿ. ಇಲ್ಲಿದೆ ನಿಮ್ಮ ಫಾಸ್ಟೆಸ್ಟ್ ಫಿಂಗರ್ ಫಸ್ಟ್ ಪ್ರಶ್ನೆ. ಆ್ಯಂಡ್ ನಾವು ಅವ್ರು ಸೀಕ್ರೆಟಾಗಿ ಏನು ಕೆಲಸ ಮಾಡಿದ್ದಾರೆ ಅಂತ ಆಲ್ಮೋಸ್ಟ್ ನನಗೆ ಗೊತ್ತಿಲ್ಲ. ಬಟ್ ಇದೇನಿದೆ ನಾನು ಹೇಳ್ತೀನಿ, ಲೈಕ್ 26 ಏನಿದೆಲ್ಲ ಅವರು ಆಲ್ಮೋಸ್ಟ್ ವೃದ್ಧಾಶ್ರಮ ತೆಗೆದಿರ್ತಾರೆ. ಆ್ಯಂಡ್ ಅದೇ ಥರ 16 ಏನಿದೆಲ್ಲ ಅನಾಥಾಶ್ರಮ, ಆ್ಯಂಡ್ ಅದೇ ಥರ ಆಲ್ಮೋಸ್ಟ್ 19 ಏನಿದೆಲ್ಲ ಕೌಸ್ ಶೆಲ್ಟರ್ಸ್ ಅದನ್ನೆಲ್ಲ ಓಪನ್ ಮಾಡಿರ್ತಾರೆ. ಅರೌಂಡ್ 1800 ಜನಕ್ಕೆ ಏನಿದೆಲ್ಲ ಸ್ಟೂಡೆಂಟ್ಸ್ಗೆ ಫ್ರೀ ಎಜುಕೇಷನ್ಸ್ ಕೂಡ ಕೊಡ್ತಿರ್ತಾರೆ. ಆ್ಯಂಡ್ ಆ್ಯಕ್ಟರ್ಸ್ಗಳು ಫೈನಾನ್ಷಿಯಲಿ ಏನಿದ್ರು ಬಿಲೋ ಇರ್ತಾರಲ್ಲ ಅವರು ಕೂಡ ಫೈನಾನ್ಷಿಯಲಿ ಹೆಲ್ಪ್ ಮಾಡ್ತಿರ್ತಾರೆ. ಅವರು ಬಿಗಿನ್ಸ್ ಲೈಕ್ ಅದರ್ ಡೇ ಯಾವ ಥರ ಬೇರೆ ದಿನಗಳು ಸ್ಟಾರ್ಟ್ ಆಗುತ್ತಲ್ಲ ಅದೇ ಥರ ಎಲ್ಲ ದಿನಗಳು ಸ್ಟಾರ್ಟ್ ಆಯಿತು. ಆ್ಯಂಡ್ ಪುನೀತ್ ರಾಜ್ಕುಮಾರ್ ಅವರು ಬೇಗ ಎದ್ದರು. ಆ್ಯಂಡ್ ಎದ್ದು ಅದೇ ಥರ ಜಿಮ್ಗೆ ಹೋದರು. ಜಿಮ್ಗೆ ಹೋಗಿ ವರ್ಕೌಟ್ ಎಲ್ಲ ಸ್ಟಾರ್ಟ್ ಮಾಡಿದ್ರು. ಏನಪ್ಪ ಅಂದರೆ ಲೈಟಾಗಿ ಒಂದು ಚೆಸ್ಟ್ ಪೇನ್ ಸ್ಟಾರ್ಟ್ ಆಗುತ್ತೆ. ಅವ್ರು ಏನು ಅನ್ಕೋತಾರೆ ನಾರ್ಮಲ್ ಆಗಿರ್ಬೋದು ಆ್ಯಂಡ್ ಅದು ಇದು ಅಂತ ಅಂದ್ಕೊಂಡು ಬಿಟ್ಬಿಡ್ತಾರೆ. ಅದರಿಂದ ಏನಾಯ್ತಲ್ಲ ಅವರು ನಾರ್ಮಲಾಗಿ ಫುಲ್ ಇದೇನಿದ್ರೆ ಪ್ರೆಷರ್ ಜಾಸ್ತಿ ಬಿಲ್ಡ್ ಆಗ್ತಾನಿದ್ರೆ ಅದೇ ಥರ ಚೆಸ್ಟ್ ಪೇನ್ ಆಗಿದ್ರೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಅದೇ ಥರ ವಿಕ್ರಮ್ ಹಾಸ್ಪಿಟಲ್ಗೆ ಕೂಡ ಅವ್ರನ್ನ ಅಡ್ಮಿಟ್ ಮಾಡ್ತಾರೆ. ಅವ್ರ ಫ್ಯಾಮಿಲಿ ಅವರೆಲ್ಲ ಹೋಗ್ಬಿಟ್ಟು ಅದೇ ಥರ ಏನಿದ್ರೆ ಹಾಸ್ಪಿಟಲಲ್ಲಿ ಫುಲ್ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಆವಾಗಲೇ ಸ್ಟಾರ್ಟ್ ಕೂಡ ಮಾಡ್ತಾರೆ. ಬಟ್ ಅದೇನಿದ್ರೆ ತುಂಬ ಹೈ ಆಗಿರೋದ್ರಿಂದ ಏನಾಗುತ್ತೆ ಅಂದರೆ ಅವರು ಜಸ್ಟ್ ಮೆಸಿವ್ ಹಾರ್ಟ್ ಅಟ್ಯಾಕಿಂದ ಏನಿದ್ರೆ ನಮ್ಮನ್ನ ಬಿಟ್ಟು ಹೋಗ್ತಾರೆ. ಓನ್ಲಿ ಅಟ್ ದ ಏಜ್ ಆಫ್ 46 ಮನೆ ದೀಪನೇ ಆರೋಯ್ತು. ಮಗನ ಥರ ಮಗನೇ ಹೊಟ್ಟದು. ಭಗವಂತನ ಕರುಣೆ ಇಲ್ಲ ಸರ್. ಭಗವಂತ ಅನ್ನೋದು ಎಲ್ಲಿದ್ದಾರೆ ಸರ್? ಕಂಬಳಿ ಹೊದಿಸಿ 29 ಅಕ್ಟೋಬರ್ 2021 ಅರೌಂಡ್ 11:30 AM ಏನಿದೆಯಲ್ಲ ಅವರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಕೂಡ ಆಗ್ತಾರೆ. ಆ್ಯಂಡ್ ನ್ಯೂಸ್ ಚಾನಲ್ ಏನಿದೆಯಲ್ಲ ಫುಲ್ ಅವ್ರದ್ದೇ ನ್ಯೂಸ್ ಇರುತ್ತೆ, ಲೈಕ್ ಕರ್ಡೆ ಅರೆಸ್ಟಿಂದ ಹಾಸ್ಪಿಟ್ಲಿಗೆ ತಲುಪಿದ್ದಾರೆ ಆ್ಯಂಡ್ ಅದು ಇದು ಅಂತ. ಆಲ್ಮೋಸ್ಟ್ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇದ್ದಂಗೆ ಇದೆ. ಅವ್ರ ಫ್ಯಾನ್ಸ್ಗಳು ಏನಿದೆಯಲ್ಲ ಆದಷ್ಟು ಕ್ರೌಡ್ ಆಗಿಬಿಡ್ತಾರೆ ಫುಲ್ ಹಾಸ್ಪಿಟ್ಲ್ ಮುಂದೆ. ಆ್ಯಂಡ್ ಅದೇ ಥರ ಅವ್ರ ಫ್ಯಾಮಿಲಿ ಕೂಡ ಬೇಗ ಹಾಸ್ಪಿಟ್ಲಿಗೆಲ್ಲ ಜಾಯ್ನ್ ಆಗ್ತಾರೆ. ಇಟ್ಸ್ ಫುಲ್ ಎಂಟೈರ್ ಸಿಟಿ ಏನಿದಿಲ್ಲ, ಎಂಟೈರ್ ಕರ್ನಾಟಕ ಫುಲ್ ಸೀರಿಯಸ್ ಆಗಿ ಫುಲ್ ಪ್ರೇ ಮಾಡ್ತಿರ್ತಾರೆ ಆ ಟೈಮಲ್ಲಿ. ಪುನೀತ್ ರಾಜ್ಕುಮಾರ್ ಅವರು ಮಾರಲ್ ಆ್ಯಂಡ್ ರೆಸ್ಪೆಕ್ಟ್ ಏನಿದೆ ಅದೇ ಥರ ಕಂಟಿನ್ಯೂ ಆಗಿ ಉಳಿಯುತ್ತೆ. ಆ್ಯಂಡ್ ಅದೇ ಥರ ಏನಪ್ಪ ಲಾಸ್ಟ್ ಮೂಮೆಂಟ್ ಅಂತ ಎಲ್ಲ ಏನಿದೆಯಲ್ಲ ಅವ್ರನ್ನ ಕಂಡಿರುವ ಸ್ಟೇಡಿಯಂ ಕೂಡ ಶಿಫ್ಟ್ ಮಾಡಿ ತೂಕವ ಭೋರ್ಗರೆದವನು ಬಾನಿನ ಒಡೆತನದವನು. ಆ ಥರ ಏನಪ್ಪ ಅಂದರೆ ಫ್ಯಾನ್ಸ್ ಏನಿದೆಯಲ್ಲ ಲಾಸ್ಟಾಗಿ ನೀಟಾಗಿ ನೋಡ್ಕೊಳ್ಳಿ ಆ್ಯಂಡ್ ಅದೇ ಥರ ನೀಟಾಗಿ ಪ್ರೇ ಮಾಡಲಿ ಅಂತ ಎಲ್ಲ ಕಂಡಿರುವ ಸ್ಟೇಡಿಯಮ್ಗೆಲ್ಲ ಶಿಫ್ಟ್ ಮಾಡಿದ್ಮೇಲೆ ಫುಲ್ ಕ್ರೌಡ್ ಎಷ್ಟು ತುಂಬೋಗಿರುತ್ತೆ, ಲ್ಯಾಕ್ಸ್ ತುಂಬ ಜಾಸ್ತಿ ಜನ ಬಂದಿರ್ತಾರೆ ಎಲ್ಲದಿಂದನೂ. ಎಲ್ಲ ಇಂಡಸ್ಟ್ರಿ ಆ್ಯಕ್ಟರ್ಸ್ ಆಗಿರ್ಬೋದು, ಪೊಲಿಟಿಷಿಯನ್ಸ್ ಆಗಿರ್ಬೋದು, ಅದೇ ಥರ ಕ್ರೌಡ್ಸ್ ಅಂದರೆ ಕ್ರೌಡ್ ತುಂಬೋಗಿರುತ್ತೆ ಆ ದಿನದಲ್ಲಿ. ಇವನ್ ಆಫ್ಟರ್ ಡೆತ್ ಏನಿದೆ ಪುನೀತ್ ರಾಜ್ಕುಮಾರ್ ಅವರು ತುಂಬ ಜನಕ್ಕೆ ಹೆಲ್ಪ್ ಮಾಡಬೇಕಂತ ಏನಿದೆಲ್ಲ ಅವ್ರದ್ದು ಏನಿರುತ್ತೆ ಅದನ್ನು ಕೂಡ ಡೊನೇಟ್ ಮಾಡ್ತಾರೆ. ಆ್ಯಂಡ್ ಕಂಪ್ಲೀಟ್ಲಿ ಸಕ್ಸಸ್ಫುಲ್ಲಾಗಿ ಡೊನೇಷನ್ ಆದಮೇಲೆ ಏನಿದೆಯಲ್ಲ ಅದೇ ಥರ ಅವ್ರ ಫ್ಯಾನ್ಸ್ ಅವ್ರು ಏನಿದೆ ಅವ್ರು ನೋಡ್ಬಿಟ್ಟು ಅಡ್ಮೈರ್ ಆಗಿ ಆ್ಯಂಡ್ ಅದೇ ಥರ ಅವ್ರ ಥರ ಆಗಬೇಕು ಅಂತ ಏನಿದೆಯಲ್ಲ ಆಲ್ಮೋಸ್ಟ್ ಎಲ್ಲ ಏನಿದೆಯಲ್ಲ ಎಲ್ಲರೂ ಕೂಡ ಅವ್ರ ಆರ್ಗನ್ಸ್ ಆಗಿರ್ಬೋದು ಎಲ್ಲ ಏನಿದೆಯಲ್ಲ ಡೊನೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಅದೇನಿದೆಯಲ್ಲ ಫುಲ್ ಅಕ್ರಾಸ್ ದಿ ಕರ್ನಾಟಕ ಸ್ಟಾರ್ಟ್ ಆದಮೇಲೆ ಏನಾಗುತ್ತೆ ಅದು ಫುಲ್ ಅಪ್ಪು ಎಫೆಕ್ಟ್ ಅಂತ ನೇಮ್ ಕೂಡ ಬರುತ್ತೆ. ಮೆನಿ ಪೀಪಲ್ಸ್ ಏನಿದ್ದಾರೆ ಅವರು ನೇಮ್ ಮಾಡ್ತಾರೆ ಆ್ಯಂಡ್ ಅದೇ ಥರ ಅವಾರ್ಡ್ ಮಾಡ್ತಾರೆ ಆ್ಯಂಡ್ ಅದೇ ಥರ ಏನಿದೆಯಲ್ಲ ಆಲ್ಮೋಸ್ಟ್ ವೆಲ್ತ್ ಮನಿ ಎಲ್ಲ ಕೂಡ ಮಾಡ್ತಾರೆ. ಬಟ್ ಇವ್ರು ಏನಿದಾರಲ್ಲ ಯಾವಾಗ ಎಷ್ಟೊಂದು ಜನಕ್ಕೆ ನೀಡ್ ಇರುತ್ತಲ್ಲ ಅಲ್ಲೆಲ್ಲ ಹೆಲ್ಪ್ ಮಾಡೋದಾಗಿರ್ಬೋದು ಆ್ಯಂಡ್ ಅದೇ ಥರ ಜೂನಿಯರ್ ಆ್ಯಕ್ಟರ್ಸ್ ಕೂಡ ಹೆಲ್ಪ್ ಮಾಡೋದಾಗಿರೋದು ಮನಿಗೋಸ್ಕರ. ಆ್ಯಂಡ್ ಅದೇ ಥರ ಅನಾಥಾಶ್ರಮ, ವೃದ್ಧಾಶ್ರಮ ಎಲ್ಲ ಓಪನ್ ಕೂಡ ಮಾಡಿರ್ತಾರೆ ಫಾರ್ ಮೆನಿ ಕನ್ನಡಿಗರ್ಸ್ ಏನಿತ್ತಲ್ಲ ಅವ್ರು ನೋಡ್ಬಿಟ್ಟು ಇನ್ಸ್ಪೈರ್ಡ್ ಕೂಡ ಆಗಿರ್ತಾರೆ. ಆ್ಯಂಡ್ ಅದೇ ಥರ ಇವ್ರು ಏನಿದಾರಲ್ಲ ಓನ್ಲಿ ಜಸ್ಟ್ ಫಿಲಮ್ ಸ್ಟಾರ್ ಆಗಿರಲ್ಲ, ಯಾಕಂದರೆ ಎಲ್ಲ ಫ್ಯಾಮಿಲಿಯಲ್ಲೂ ಏನಪ್ಪ ಅಂದರೆ ಅವರು ಒಬ್ಬ ಮನೆ ಮಗ ಆಗಿರ್ತಾರೆ. ಮಗನ ಥರ ಮಗನೇ ಹೊಟ್ಟದು. ಆ್ಯಂಡ್ ಅದೇ ಥರ ಅವಾರ್ಡ್ಸ್ ಆ್ಯಂಡ್ ಅಚೀವ್ಮೆಂಟ್ಸ್ ನೋಡೋದಾದರೆ ಅವ್ರದ್ದು ಏನಿದೆಲ್ಲ ನ್ಯಾಷನಲ್ ಅವಾರ್ಡ್ಸ್ ಬಂದಿರುತ್ತೆ ಅವ್ರಿಗೆ. ಆ್ಯಂಡ್ ಅದೇ ಥರ ಆದಷ್ಟು ಸುಮಾರು ಫಿಲಮ್ ಫೇರ್ ಅವಾರ್ಡ್ಸ್ ಆಗಿರ್ಬೋದು, ಸೈಮಾ ಅವಾರ್ಡ್ಸ್ ಆಗಿರ್ಬೋದು ಆ್ಯಂಡ್ ಕರ್ನಾಟಕ ಸ್ಟೇಟ್ ಫಿಲಮ್ ಅವಾರ್ಡ್ಸ್ ಏನಿದೆ ಅಷ್ಟೊಂದು ತುಂಬ ಹೋಗಿರುತ್ತೆ ಅವ್ರ ಹತ್ರ.
ನಾವು ಹೇಗಿರ್ತೀವಿ ಅದು ನಮ್ಮ ಹತ್ರ ಆಗಿರುತ್ತೆ. ಒಂದಂತೂ ಅಫ್ಕೋರ್ಸ್ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಲೆಜೆಂಡ್ ರಿಮೆಂಬರ್ಸ್ ಏನಪ್ಪ ಅಂದರೆ ವಾಟ್ ದೇ ಅಚೀವ್ ಆ್ಯಂಡ್ ಐಕಾನ್ಸ್ ಏನಿದಲ್ಲ ಅವರು ಇನ್ಸ್ಪೈರ್ಡ್ ಮಾಡಿದ್ರು ಅಂತ ಇರ್ತಾರೆ. ಬಟ್ ಪುನೀತ್ ರಾಜ್ಕುಮಾರ್ ಏನಿದಾರಲ್ಲ ಎರಡೂ ಕೂಡ ಮಾಡಿರ್ತಾರೆ. ಆ್ಯಂಡ್ ಏನಪ್ಪ ಅಂದರೆ ಅವ್ರ ಮೂವಿಗಳು ನೋಡ್ಬಿಟ್ಟು ಎಷ್ಟೊಂದು ಜನ ಇನ್ಸ್ಪೈರ್ ಆದವ್ರು ಇದ್ದಾರೆ. ಆ್ಯಂಡ್ ಅವ್ರು ಮಾಡಿರೋ ವರ್ಕ್ ನೋಡ್ಬಿಟ್ಟು ಎಷ್ಟೊಂದು ಜನ ಇನ್ಸ್ಪೈರ್ ಆಗಿಬಿಟ್ಟು ಅದೇ ಥರ ಹೆಲ್ಪ್ ಕೂಡ ಮಾಡಿದವರು ಇದ್ದಾರೆ. ಆ್ಯಂಡ್ ಐ ಡೊನೇಷನ್ಸ್ ಆಗಿರ್ಬೋದು. ಆ್ಯಂಡ್ ಸುಮಾರದವ್ರು ಏನೇನು ವರ್ಕ್ ಇದಾವಲ್ಲ ಅದು ನೋಡ್ಬಿಟ್ಟು ಎಷ್ಟೊಂದು ಜನ ಅಡ್ಮೈರ್ ಆಗಿಬಿಟ್ಟು ಅದೇ ಥರ ಹೆಲ್ಪ್ ಕೂಡ ಮಾಡೋದಾಗಿರ್ಬೋದು. ಆ್ಯಂಡ್ ಅದೇ ಥರ ಮೋಟಿವ್ ಎಲ್ಲ ಸುಮಾರು ಮಾಡಿದ್ದಾರೆ ಅವರು. ಆ್ಯಂಡ್ ಲೆಜೆಂಡ್ಸ್ ನೆವರ್ ಡೈ, ದೇ ಲಿವ್ ಫಾರ್ ಎವರ್ ಇನ್ ದ ಆರ್ಟ್ ಆಫ್ ಪೀಪಲ್. ಇರೋದೊಂದು ಜೀವನ, ಹಿಂದೇನಾಯ್ತು ನೆನಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ನಾವೇನ್ ತಿಂತೀವಿ, ಎಲ್ಲಿ ಮಲಗ್ತೀವಿ ಎಲ್ಲ ಬರ್ದ್ಬಿಟ್ಟಿದ್ದಾನೆ.